ಮೊದಲನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಎಷ್ಟು ಗಂಟೆ ಮುಂಚೆ ನೀರು ಕುಡಿಯಬೇಕು? ಎ 1 ಗಂಟೆ, ಬಿ 2 ಗಂಟೆ, ಸಿ 3 ಗಂಟೆ, ಡಿ 4 ಗಂಟೆ. ಉತ್ತರ ಬಿ 2 ಗಂಟೆ. ಎರಡನೇ ಪ್ರಶ್ನೆ, ನಾವು ಏನು ಮಾಡುವುದರಿಂದ ನಮ್ಮ ಮೆದುಳಿನ ಶಕ್ತಿ ಸುಧಾರಿಸುತ್ತದೆ? ಎ ವ್ಯಾಯಾಮ, ಬಿ ಧ್ಯಾನ, ಸಿ ಓದುವುದು, ಡಿ ಸಾಕಷ್ಟು ನಿದ್ದೆ. ಉತ್ತರ ಡಿ ಮೇಲಿನ ಎಲ್ಲವೂ. ಮೂರನೇ ಪ್ರಶ್ನೆ, ಶ್ರೀಮಂತರು ಯಾವ ದೇಶದಲ್ಲಿ ವಾಸಿಸುತ್ತಾರೆ? ಎ ಲಂಡನ್, ಬಿ ಭಾರತ, ಸಿ ಪಾಕಿಸ್ತಾನ್, ಡಿ ಚೀನಾ. ಉತ್ತರ ಎ ಲಂಡನ್. ನಾಲ್ಕನೇ ಪ್ರಶ್ನೆ, ಯಾವ ತರಕಾರಿ ತಿಂದರೆ ಹಲ್ಲು ಶುದ್ಧವಾಗುತ್ತದೆ? ಎ ಹಾಗಲಕಾಯಿ, ಬಿ ಆಲೂಗಡ್ಡೆ, ಸಿ ಸೋಯಾಬೀನ್, ಡಿ ಕ್ಯಾರೆಟ್. ಉತ್ತರ ಡಿ ಕ್ಯಾರೆಟ್. ಐದನೇ ಪ್ರಶ್ನೆ, ಬಿಸಿ ಮಾಡಿದಾಗ ಯಾವ ವಸ್ತುವು ಗಟ್ಟಿಯಾಗುತ್ತದೆ? ಎ ಸೋಪ್, ಬಿ ಮೊಟ್ಟೆ, ಸಿ ಹಾಲು, ಡಿ ಚಿನ್ನ. ಉತ್ತರ ಬಿ ಮೊಟ್ಟೆ. ಆರನೇ ಪ್ರಶ್ನೆ, ಹಾವಿನ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಎ 300 ಹಲ್ಲುಗಳು, ಬಿ 400 ಹಲ್ಲುಗಳು, ಸಿ 500 ಹಲ್ಲುಗಳು, ಡಿ 200 ಹಲ್ಲುಗಳು. ಉತ್ತರ ಡಿ 200 ಹಲ್ಲುಗಳು. ಏಳನೇ ಪ್ರಶ್ನೆ, 20 ರೂಪಾಯಿ ನೋಟು ಮಾಡಲು ಎಷ್ಟು ವೆಚ್ಚವಾಗುತ್ತದೆ? ಎ 1 ರೂಪಾಯಿ, ಬಿ 5 ರೂಪಾಯಿ, ಸಿ 8 ರೂಪಾಯಿ, ಡಿ 10 ರೂಪಾಯಿ. ಉತ್ತರ ಎ 1 ರೂಪಾಯಿ. ಎಂಟನೇ ಪ್ರಶ್ನೆ, ಯಾವ ಜೀವಿ ತನ್ನ ಉಸಿರನ್ನು 6 ದಿನಗಳವರೆಗೆ ಹಿಡಿದಿಟ್ಟುಕೊಳ್ಳಬಹುದು? ಎ ಚೇಳು, ಬಿ ನಾಯಿ, ಸಿ ಹಾವು, ಡಿ ಬೆಕ್ಕು. ಉತ್ತರ ಎ ಚೇಳು. ಒಂಬತ್ತನೇ ಪ್ರಶ್ನೆ, ಭಾರತದಲ್ಲಿ ಮೊಬೈಲ್ ಬಳಕೆ ಯಾವಾಗ ಪ್ರಾರಂಭವಾಯಿತು? ಎ 1995ರಲ್ಲಿ, ಬಿ 1980ರಲ್ಲಿ, ಸಿ 1990ರಲ್ಲಿ, ಡಿ 1900ರಲ್ಲಿ. ಉತ್ತರ ಎ 1995ರಲ್ಲಿ. ಹತ್ತನೇ ಪ್ರಶ್ನೆ, ಮರದಲ್ಲಿ ಬೆಳೆಯುವ ದೊಡ್ಡ ಹಣ್ಣು ಯಾವುದು? ಎ ಹಲಸು, ಬಿ ತೆಂಗಿನಕಾಯಿ, ಸಿ ಬಾಳೆಹಣ್ಣು, ಡಿ ಪಪ್ಪಾಯಿ. ಉತ್ತರ ಎ ಹಲಸು. ಹನ್ನೊಂದನೇ ಪ್ರಶ್ನೆ, ಯಾವುದನ್ನು ಹೆಚ್ಚಾಗಿ ಸೇವಿಸಿದರೆ ಶುಗರ್ ಕಾಯಿಲೆ ಬರುತ್ತದೆ? ಎ ಬಿಸ್ಕೆಟು, ಬಿ ಅನ್ನ, ಸಿ ಮಾಂಸ, ಡಿ ಬ್ರೆಡ್. ಉತ್ತರ ಮೇಲಿನ ಎಲ್ಲವೂ. ಹೆಚ್ಚು ಕಾರ್ಬೋಹೈಡ್ರೇಟ್ಗಳನ್ನು ತಿನ್ನುವುದು ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ಹೆಚ್ಚಿಸುತ್ತದೆ. ಇದು ಟೈಪ್ 2 ಮಧುಮೇಹಕ್ಕೆ ಕಾರಣವಾಗುತ್ತದೆ. ಬಿಸ್ಕೆಟು, ಅನ್ನ, ಮಾಂಸ ಇವೆಲ್ಲವುಗಳು ಆಗಿವೆ. 12ನೇ ಪ್ರಶ್ನೆ, ವಿಶ್ವದಲ್ಲಿ ಯಾವ ದೇಶವು ಕೊರೋನಾ ಲಸಿಕೆಯನ್ನು ಮೊದಲು ಕಂಡುಹಿಡಿದಿದೆ? ಎ ರಷ್ಯಾ, ಬಿ ಅಮೆರಿಕಾ, ಸಿ ಚೀನಾ, ಡಿ ಜಪಾನ್. ಉತ್ತರ ಎ ರಷ್ಯಾ. 13ನೇ ಪ್ರಶ್ನೆ, ಮನುಷ್ಯ ನಿದ್ದೆ ಮಾಡದೆ ಎಷ್ಟು ದಿನ ಬದುಕಬಹುದು? ಎ 6 ದಿನಗಳು, ಬಿ 11 ದಿನಗಳು, ಸಿ 8 ದಿನಗಳು, ಡಿ 15 ದಿನಗಳು. ಉತ್ತರ ಬಿ 11 ದಿನಗಳು. 14ನೇ ಪ್ರಶ್ನೆ, ಮದುವೆಯಾದ ನಂತರ ಯಾವ ದೇಶದಲ್ಲಿ ಸರ್ಕಾರವು ಹುಡುಗಿಗೆ ಸರ್ಕಾರಿ ಉದ್ಯೋಗವನ್ನು ನೀಡುತ್ತದೆ? ಎ ಐಸ್ಲ್ಯಾಂಡ್, ಬಿ ಜಪಾನ್, ಸಿ ಸಿಂಗಪೂರ್, ಡಿ ಸೌದಿ ಅರೇಬಿಯಾ. ಉತ್ತರ ಎ ಐಸ್ಲ್ಯಾಂಡ್. 15ನೇ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ನಗರ ಯಾವುದು? ಎ ದೆಹಲಿ, ಬಿ ಬೆಂಗಳೂರು, ಸಿ ಪಾಟ್ನಾ, ಡಿ ವಾರಣಾಸಿ. ಉತ್ತರ ಡಿ ವಾರಣಾಸಿ. 16ನೇ ಪ್ರಶ್ನೆ, ಯಾವ ನದಿಯು ತನ್ನ ಮಾರ್ಗವನ್ನು ಬದಲಾಯಿಸಲು ಹೆಸರುವಾಸಿಯಾಗಿದೆ? ಎ ಗಂಗಾ ನದಿ, ಬಿ ತಪತಿ ನದಿ, ಸಿ ಯಮುನಾ ನದಿ,
ಡಿ ಕೋಸಿ ನದಿ. ಉತ್ತರ ಡಿ ಕೋಸಿ ನದಿ. 17ನೇ ಪ್ರಶ್ನೆ, ನೀಲಿ ಗುಲಾಬಿ ಎಲ್ಲಿ ಕಂಡುಬರುತ್ತದೆ? ಎ ಜಪಾನ್, ಬಿ ಭಾರತ, ಸಿ ಶ್ರೀಲಂಕಾ, ಡಿ ಟರ್ಕಿ. ಉತ್ತರ ಬಿ ಭಾರತ. 18ನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಗರಿಷ್ಠ ಪ್ರೋಟೀನ್ ಅನ್ನು ಹೊಂದಿರುತ್ತದೆ? ಎ ಕುರಿ, ಬಿ ಹಸು, ಸಿ ಎಮ್ಮೆ, ಡಿ ಮೇಕೆ. ಉತ್ತರ ಎ ಕುರಿ. 19ನೇ ಪ್ರಶ್ನೆ, ಇಂಟರ್ನೆಟ್ ಅನ್ನು ಮೊದಲು ಯಾವ ದೇಶದಲ್ಲಿ ಬಳಸಲಾಯಿತು? ಎ ಚೀನಾ, ಬಿ ಅಮೆರಿಕ, ಸಿ ಭಾರತ, ಡಿ ಜಪಾನ್. ಉತ್ತರ ಬಿ ಅಮೆರಿಕ. 20ನೇ ಪ್ರಶ್ನೆ, ಚಹಾ ಕುಡಿದ ನಂತರ ಏನು ತಿನ್ನುವುದರಿಂದ ಮನುಷ್ಯ ಸಾಯುವ ಸಂಭವವಿದೆ ಅಥವಾ ಅಪಾಯವಿದೆ? ಎ ಬ್ರೆಡ್, ಬಿ ಮಾವು, ಸಿ ಮೊಟ್ಟೆ, ಡಿ ನಿಂಬೆ. ಉತ್ತರ ಡಿ ನಿಂಬೆ. ಭಾರತದಲ್ಲಿ ಅತಿ ಹೆಚ್ಚು ಸಂಬಳ ಪಡೆಯುವ ಸರ್ಕಾರಿ ಉದ್ಯೋಗ ಯಾವುದು? ಎ IPS, ಬಿ BSF, ಸಿ ಆರ್ಮಿ, ಡಿ IAS. ಉತ್ತರ ಡಿ IAS. ಭಾರತದಲ್ಲಿ ಅತಿ ಹೆಚ್ಚು ಸಂಬಳ ಪಡೆಯುವ ಸರ್ಕಾರಿ ಉದ್ಯೋಗ ಅಂದರೆ IAS ಆಗಿದೆ. ಯಾವ ತರಕಾರಿ ತಿನ್ನುವುದರಿಂದ ಖಿನ್ನತೆಯನ್ನು ಹೋಗಲಾಡಿಸಬಹುದು? ಎ ಟೊಮ್ಯಾಟೊ, ಬಿ ಕುಂಬಳಕಾಯಿ, ಸಿ ಬದನೆಕಾಯಿ, ಡಿ ಆಲೂಗಡ್ಡೆ. ಉತ್ತರ ಎ ಟೊಮ್ಯಾಟೊ. ಟೊಮ್ಯಾಟೊ ತಿನ್ನುವುದರಿಂದ ಖಿನ್ನತೆಯನ್ನು ಹೋಗಲಾಡಿಸಬಹುದು. ಹಳದಿ ಬಟ್ಟೆಗಳನ್ನು ಧರಿಸುವುದನ್ನು ಯಾವ ದೇಶದಲ್ಲಿ ನಿಷೇಧಿಸಲಾಗಿದೆ? ಎ ನೈಜೀರಿಯಾ, ಬಿ ವಿಯೆಟ್ನಾಂ, ಸಿ ಬಾಂಗ್ಲಾದೇಶ, ಡಿ ಮಲೇಷಿಯಾ. ಉತ್ತರ ಡಿ ಮಲೇಷಿಯಾ. ಮಲೇಷಿಯಾ ಸರ್ಕಾರ ಹಳದಿ ಬಟ್ಟೆಯನ್ನು ನಿಷೇಧಿಸಿತು. ಹಳದಿ ಬಟ್ಟೆಗಳನ್ನು ಪ್ರತಿಭಟನೆ ಸಂಕೇತ ಮತ್ತು ಭದ್ರತೆಗೆ ಬೆದರಿಕೆ ಎಂದು ಪರಿಗಣಿಸಲಾಗಿದೆ. ಆಹಾರದ ಕೊರತೆಯಿಂದ ಯಾವ ದೇಶದ ಜನರು ಮಣ್ಣಿನಿಂದ ಮಾಡಿದ ಬಿಸ್ಕೆಟ್ಗಳನ್ನು ತಿನ್ನುತ್ತಾರೆ? ಎ ನೇಪಾಳ, ಬಿ ಭೂತಾನ್, ಸಿ ಜಪಾನ್, ಡಿ ಐಟಿ. ಉತ್ತರ ಡಿ ಐಟಿ. ಆಹಾರದ ಕೊರತೆಯಿಂದ ಐಟಿ ದೇಶದ ಜನರು ಮಣ್ಣಿನಿಂದ ಮಾಡಿದ ಬಿಸ್ಕೆಟ್ಗಳನ್ನು ತಿನ್ನುತ್ತಾರೆ. ಯಾವ ಕ್ರೀಡೆಯನ್ನು ಅಮೆರಿಕನ್ ರಾಷ್ಟ್ರೀಯ ಆಟವೆಂದು ಪರಿಗಣಿಸಲಾಗುತ್ತದೆ? ಎ ಬಾಸ್ಕೆಟ್ಬಾಲ್, ಬಿ ಬೇಸ್ಬಾಲ್, ಸಿ ವಾಲಿಬಾಲ್, ಡಿ ಫುಟ್ಬಾಲ್. ಉತ್ತರ ಬಿ ಬೇಸ್ಬಾಲ್. ಅಮೆರಿಕದ ರಾಷ್ಟ್ರೀಯ ಕ್ರೀಡೆ ಬೇಸ್ಬಾಲ್. ಇದು ಬ್ಯಾಟ್ ಮತ್ತು ಚೆಂಡಿನೊಂದಿಗೆ ಆಡುವ ಅಮೆರಿಕನ್ ಕ್ರೀಡೆಯಾಗಿದೆ. ಯಾವ ಹಣ್ಣು ಫ್ರಿಜ್ನಲ್ಲಿ ದೀರ್ಘಕಾಲ ಉಳಿಯುತ್ತದೆ? ಎ ಸೇಬು ಹಣ್ಣು, ಬಿ ಬಾಳೆಹಣ್ಣು, ಸಿ ಅವಕಾಡೊ ಹಣ್ಣು, ಡಿ ಬೆರ್ರಿ ಹಣ್ಣು. ಉತ್ತರ ಎ ಸೇಬು ಹಣ್ಣು. ಸೇಬುಗಳು ಈ ಅನುಕೂಲಕರ ಮತ್ತು ಕೈಗೆಟುಕುವ ಹಣ್ಣು. ಫ್ರಿಜ್ನಲ್ಲಿ 2 ತಿಂಗಳವರೆಗೆ ಇರುತ್ತದೆ. ನಮ್ಮ ಹಲ್ಲುಗಳು ಬಿಳಿಯಾಗಿ ಹೊಳೆಯಲು ಯಾವುದು ಸಹಾಯ ಮಾಡುತ್ತದೆ? ಎ ಅಕ್ಕಿ ಹಿಟ್ಟು, ಬಿ ಅಡಿಗೆ ಸೋಡಾ, ಸಿ ಉಪ್ಪು, ಡಿ ಬೇವಿನ ಕಡ್ಡಿ. ಉತ್ತರ ಬಿ ಅಡುಗೆ ಸೋಡಾ. ಹಲ್ಲುಗಳನ್ನು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸುವ ಮತ್ತು ಬಿಳಿಯಾಗಿಸುವ ಸಾಮರ್ಥ್ಯ ಬೆಂಕಿ ಸೋಡಾ ಹೊಂದಿದೆ. ನಾವು ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡಬೇಕು? ಎ 4 ಗಂಟೆ, ಬಿ 8 ಗಂಟೆ, ಸಿ 10 ಗಂಟೆ, ಡಿ 6 ಗಂಟೆ. ಉತ್ತರ ಬಿ 8 ಗಂಟೆ. ಆರೋಗ್ಯವಂತ ಮನುಷ್ಯನು ಆರೋಗ್ಯವಾಗಿರಲು ದಿನಕ್ಕೆ 8 ಗಂಟೆ ನಿದ್ದೆ ಮಾಡುವುದರಿಂದ ಆರೋಗ್ಯವಾಗಿರುತ್ತಾನೆ. ದೇಹಕ್ಕೆ 8 ಗಂಟೆ ನಿದ್ದೆ ಅವಶ್ಯವಾಗಿದೆ. ಪೂರ್ಣ ನಿದ್ದೆ ಮಾಡುವವರ ಜ್ಞಾಪಕ ಶಕ್ತಿಯು ತುಂಬಾ ಚೆನ್ನಾಗಿರುತ್ತದೆ. ಗಂಟಲು ನೋವು ಉಂಟಾದರೆ ಯಾವುದು ಬೇಗ ಉಪಶಮನ ಮಾಡುತ್ತದೆ? ಎ ಲವಂಗ, ಬಿ ಮೆಣಸು, ಸಿ ತುಳಸಿ ಎಲೆ, ಡಿ ಬೆಳ್ಳುಳ್ಳಿ.
ಉತ್ತರ ಸಿ ತುಳಸಿ ಎಲೆ. ಗಂಟಲು ಕೆರೆತ, ಗಂಟಲು ನೋವು, ಕಿರಿಕಿರಿ ಅಥವಾ ಗಂಟಲು ನೋವು ಉಂಟಾದರೆ ನೋವಿನ ಸಮಯದಲ್ಲಿ ತುಳಸಿ ಎಲೆಯನ್ನು ತಿಂದರೆ ಬೇಗ ಉಪಶಮನ ಅಥವಾ ನಿವಾರಣೆ ಆಗುತ್ತದೆ. ಕೋಳಿಗಳು ಮೊಟ್ಟೆಗಳಿಗೆ ಕಾವು ಕೊಡುವ ಕಾಲಾವಧಿ ಎಷ್ಟು? ಎ 10 ದಿನ, ಬಿ 22 ದಿನ, ಸಿ 25 ದಿನ, ಡಿ 21 ದಿನ. ಉತ್ತರ ಡಿ 21 ದಿನ. ಕೋಳಿಗಳು ಮೊಟ್ಟೆಗಳಿಗೆ ಕಾವು ಕೊಡುವ ಕಾಲಾವಧಿ ಅಂದರೆ ಅದು 21 ದಿನಗಳು. 21 ದಿನಗಳವರೆಗೆ ಕೋಳಿಗಳು ಮೊಟ್ಟೆಗಳಿಗೆ ಕಾವು ಕೊಡುತ್ತವೆ.